ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ನಾವು ಒಂದು ಕಾಲದಲ್ಲಿ ನಿಂತು ಅನುಭವಿಸಿರುವಂಥ ಒಂದು ಜೀವನ. ಹಾಗಾಗಿ ಅದರ ಒಳಹೂರಣಗಳನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ತರುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಯಾಕೆಂದ್ರೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು ಶ್ರೀರಾಮಪುರ ಆದರೂ ಕೂಡ ಒಂದು ಗ್ರಾಮೀಣ ಭಾಷೆಯ ಒಂದು ಸೊಗಡನ್ನು ಹೊತ್ತು ಆ ಪಾತ್ರದಲ್ಲಿ ಒಬ್ಬ ಗೃಹಿಣಿಯಾಗಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ನಡೆಸುವಂಥ ಒಂದು ಸಾತ್ವಿಕ ಹೆಂಗಸನ್ನು ತನ್ನ ಜೀವನದಲ್ಲಿ ಬರುವಂಥ ಏರುಪೇರುಗಳನ್ನು ನಿಭಾಯಿಸ್ಕೊಂಡು ಬರುವಂಥ ಕಷ್ಟ ಕಾರ್ಪಣ್ಯಗಳನ್ನು ನಿರ್ವಹಿಸ್ಕೊಂಡು ಅಧಿಕಾರಿಗಳಾಗ್ಬೋದು ಅಥವಾ ಇನ್ನೊಂದು ಪೊಲೀಸ್ ಆಗ್ಬೋದು ವ್ಯವಸ್ಥೆಗಳ ಮಧ್ಯೆ ಹೋರಾಟ ಮಾಡುವಂಥ ಒಂದು ಹೆಣ್ಣು ಮಗಳ ಕಥೆಯನ್ನು ನಾವು ಇದರಲ್ಲಿ ತೋರಿಸ್ತಾ ಇರೋದು. ಹಾಗಾಗಿ ಇದಕ್ಕೆ ಪ್ರೇರಣೆ ಕೂಡ ನಿಜವಾಗ್ಲೂ ಒಬ್ಬ ಹೆಣ್ಮಗಳೇ, ಅದು ನಮ್ಮ ನಿರ್ಮಾಪಕರಲ್ಲೊಬ್ಬರು. ಹಾಗಾಗಿ ಆ ಒಂದು ಪ್ರೇರಣೆಯಿಂದನೇ ಈ ಸಿನಿಮಾ ಕಥೆ ಹೊರಗೆ ಬಂತು ಅಂತ ನನಗೆ ಅನಿಸ್ತು. ಅದರಲ್ಲಿ ನಾವು ಸಿನಿಮ್ಯಾಟಿಕ್ ಆಗಿ ಬೇಕಾದಂಥ ಒಂದು ಲಿಬರ್ಟಿಯನ್ನು ತೊಗೊಂಡಿದ್ದೀವಿ ಆ ಪಾತ್ರದ ಬಗ್ಗೆ. ಸೊ ಅದನ್ನು ನಾವು ರಾಗಿಣಿ ದ್ವಿವೇದಿಯವರ ಕಥೆ ಹೇಳಿದಾಗ ಅವರು ಭಾಳ ಒಪ್ಕೊಂಡ್ರು, ಈ ಥರ ಪಾತ್ರಗಳನ್ನು ನಾನು ಮಾಡಿಲ್ಲ ಇದುವರೆಗೂ ಅಂತ. ಹಾಗಾಗಿ ಮೊದಲ ಒಪ್ಪಿಗೆ ನಂತರ ಕುಮಾರ್ ಸರ್ ನಾವು ಮಾತಾಡಿದಾಗ ಅವರು ನನ್ನ ಒಂದು ಒಡನಾಟ ವಿಜಯೋತ್ಸವದಿಂದ ಇರೋದ್ರಿಂದ ಅವರು ಕೂಡ ಪಾತ್ರನ ನಾನು ಹೇಳಿದಾಗ ಒಪ್ಕೊಂಡು ಬಂದರು. ಹಾಗಾಗಿ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಎಲ್ಲವೂ ಕೂಡ ಬರುತ್ತೆ ಅನ್ನೋದಕ್ಕೆ ನಿರ್ಮಾಪಕರಿಂದ ಹಿಡಿದು ನಮ್ಮ ತಾರಾ ಬಳಗದಿಂದ ಹಿಡಿದು ಬಂದಾಗ ಇದಕ್ಕೆ ಒಪ್ಕೊಂಡಿದ್ದೇನೆಂದರೆ ನಮ್ಮ ಪವನ್ ಛಾಯಾಗ್ರಾಹಕರಾಗಿ ನಿರ್ದೇಶಕರಾಗಿ ನಾನು ಅವ್ರಿಗೆ ಒಂದು ಕಥೆಯನ್ನು ಫಸ್ಟ್ ಹೇಳಿದಾಗ ಒಪ್ಕೊಂಡ್ರು. ಮುಂದುವರಿಯೋಣ ಸರ್ ಅಂತಂದರು. ಆ ಒಂದು ಶಕ್ತಿಯನ್ನು ನನಗೆ ಬಾಮಾರೀಶ್ ಅವರು, ಗಿರೀಶ್ ಅವರು, ಪವನ್ ಅವರು ಎಲ್ಲ ಸೇರಿ ಕಥೆಯನ್ನು ಮುಂದುವರ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನು ಭಾಳ ಅಚ್ಚುಕಟ್ಟಾಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಆಗಬಹುದಾದಂಥ ಒಳಹೂರಣಗಳನ್ನು ಒಳಕ್ಕೂ ತಳಕ್ಕೂ ಎಲ್ಲವನ್ನೂ ಸೇರಿಸಿ ಮಿಶ್ರಣ ಮಾಡಿದ್ದೀವಿ. ಅದರಲ್ಲಿ ಕೌಟುಂಬಿಕ ಒಂದು ಅಂಶವನ್ನು ಹೆಚ್ಚಿಗೆ ತಂದು ಅದರಲ್ಲಿ ನೋವು ನಲಿವುಗಳನ್ನು ಹೇಗಿರುತ್ತೆ ಒಂದು ಕೌಟುಂಬಿಕ ವಿಷಯದಲ್ಲಿ ಮತ್ತು ಅಂಗಡಿಯಲ್ಲಿ ನಡೆಯುವಂಥ ಪಾರದರ್ಶಕತೆ ಕುರಿತು ಏನೇನು ಕಷ್ಟಗಳು ಬರ್ತವೆ ನಡ್ಸಕ್ಕೆ ಹೋದಾಗ ಅಂತಂದಾಗ ಕೊನೆಗೆ ದಿಟ್ಟ ಮಹಿಳೆ ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋದನ್ನು ಕೊನೆಯಲ್ಲಿ ನಾವು ಅದನ್ನು ಅಂಶವನ್ನು ಒಳಗೊಳಿಸಿ ಒಂದು ಅಚ್ಚುಕಟ್ಟಾದ ಸಾಂಸಾರಿಕ ಚಿತ್ರವನ್ನು ಕೊಟ್ಟಿದ್ದೀವಿ. ಅದನ್ನು ತಾವು ನೋಡಿದ ನಂತರ ಅದನ್ನು ವಿಮರ್ಶೆ ಮಾಡ್ಬೋದು ಅಂತ ನನ್ನ ಭಾವನೆ. ವಂದನೆಗಳು. ರಿಯಲ್ ಇನ್ಸಿಡೆಂಟ್ ಅಲ್ಲ, ರಿಯಲ್ ಕ್ಯಾರೆಕ್ಟರ್ ಅಷ್ಟೇ. ಅದು ಒಂದು ಪಾತ್ರ ಮಾತ್ರ ರಿಯಲ್ ಪಾತ್ರ ಅಷ್ಟೇ ಅದು. ಹೌದು ಹೌದು ಹೌದು, ಖಂಡಿತ ಹೇಳಿದೆ. ಸಂಭಾಷಣೆ ಮೂಲಕ ನನ್ನ ಸಿನಿಮಾಗಳಿಗೆ ನಾನು ಕೆಲವು ಸಂಭಾಷಣೆಗಳನ್ನು ಬರಿತಾ ಇದ್ದೆ. ಅದೇ ರೀತಿ ಇದರಲ್ಲಿ ನನಗೆ ಒಂದು ಸಂಭಾಷಣೆಗೆ ಅವಕಾಶ ಮಾಡಿಕೊಟ್ರು. ಬರೀ ಕತೆ ಕೊಟ್ಟಾಗ ಇಲ್ಲ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ ನೀವೇ ಮಾಡಿಕೊಟ್ಬಿಡಿ ಸರ್ ಅಂತಾಗಿ. ಆ ಸಂಭಾಷಣೆ ಕೂಡ ಭಾಳ ಅಚ್ಚುಕಟ್ಟಾಗಿ ಏನಂದರೆ ಯಾವ ಪಾತ್ರದಲ್ಲೂ ಯಾವ ಲೋಪಗಳು ಇಲ್ಲದ ಹಾಗೆ ಯಾವ ಸನ್ನಿವೇಶಕ್ಕೆ ತಕ್ಕಾಗಿ ಹೇಗೆ ಬರಬೇಕು ಅದನ್ನು ಎದುರಿಸಿದಾಗ ಬರುವಂಥ ಪದ ಪ್ರಯೋಗ ಆಗ್ಬೋದು ಭಾಳ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನನ್ನ ಭಾವನೆ. ಸಂಭಾಷಣೆಕಾರರಾಗಿ ಇನ್ನೊಂದು ಸಿನಿಮಾ ಬರೆಯೋದಿದೆ, ಎಲ್ಲ ಚಾಲೆಂಜ್ ಅದು. ಸೊ ಅದು ಎಲ್ಲರೂ ಒಪ್ಕೊಂಡಿದ್ದೇನೆ ಅಂದರೆ ನಾನು ಅರ್ಧ ಗೆದ್ದಿದ್ದೀನಿ ಅಂತ. ಇನ್ನು ಸಿನಿಮಾ ನೋಡಿದ ಮೇಲೆ ನೀವುಗಳು ಒಪ್ಕೊಂಡಾಗ ಅದು ಪೂರ್ತಿ ಗೆದ್ದಿದ್ದೀನಿ ಒಬ್ಬ ಸಂಭಾಷಣೆಕಾರರಾಗಿ ಅಂತ ಅನಿಸುತ್ತೆ ನನಗೆ. ಹೇಳಿದೆ, ಬಟ್ ನಮ್ಮಲ್ಲಿ ಅವ್ಯವಹಾರ ಅವ್ರು ಮಾಡಲ್ಲ. ಸೊ ನಮ್ಮ ಜೊತೆಯಲ್ಲಿರುವಂಥ ವ್ಯಕ್ತಿಗಳು ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ನಮಗೆ ಗೊತ್ತಿಲ್ಲದಾಗ ಆದಾಗ ಏನೇ ನಾವು ಎದುರಿಸ್ತೀವಿ ಅನ್ನೋದನ್ನು ನಾವು ಅದ್ರಲ್ಲಿ ಹೇಳಿದ್ದೀವಿ. ಆ್ಯಕ್ಚುಲಾಗಿ ಅಲ್ಲ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇಲ್ಲ ಸಾವಿತ್ರಿ ಫ್ರಮ್ ಸೋಮನಹಳ್ಳಿನ ಅಂತ ಅವ್ರು ಕೇಳ್ತಿದ್ದಾರೆ. ಪಾರ್ವತಿ ಇರೋದ್ರಿಂದ ಪಾ ಫ್ರಮ್ ಸೋ ಅಷ್ಟೇ ಇದು. ಓ ಆತರ ಪಾ ಫ್ರಮ್ ಸೋ ಅದು. ಓಕೆ, ಸಾ ಫ್ರಮ್ ಸೋನ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಹೇಳಿಕೊಟ್ಟಿದ್ದಾರೆ. ಓಕೆ ಓಕೆ. ಸಾಂಗ್ 3 ಹಾಡುಗಳಿದ್ದಾವೆ. ಒಂದು ನಾವು ವಿಶೇಷವಾಗಿ ಏನಂತಂದ್ರೆ ಒಂದು ರಾಮೋತ್ಸವದ ಕುರಿತು ಒಂದು ಸಾಂಗ್ ಮಾಡಿದ್ವಿ. ಅದು ಇತ್ತೀಚಿನ ದಿನಮಾನಗಳಲ್ಲಿ ಏನು ಒಂದು ಅಯೋಧ್ಯ ಅಥವಾ ಇನ್ನೊಂದು ಏನು ಇಶ್ಯೂಸ್ ಎಲ್ಲ ಇದೆಯಲ್ಲ, ಸೊ ನಮ್ಮ ಒಂದು ಪ್ರತೀಕವಾದಂಥ ರಾಮನ ಒಂದು ಇದನ್ನ ಇಟ್ಕೊಂಡು ಹಿಂದೂಯಿಸಮ್ ಆಗ್ಬೋದು, ನಮ್ಮ ಸಂಸ್ಥೆ ಸಾಂಸ್ಕೃತಿಕ ಆಗ್ಬೋದು, ಎಲ್ಲವನ್ನು ಪ್ರಯೋಗ ಮಾಡುವಂಥ ಒಂದು ಪ್ರಯೋಗ ಮಾಡಿದ್ದೀವಿ ಇದರಲ್ಲಿ. ಹೌದು, ಅವರು ಆ್ಯಕ್ಚುಲಾಗಿ ಸೆಟ್ಟಿಗೆ ಬಂದು ಸುಮ್ಮನೆ ಮಾತಾಡ್ತಾ ಕೂತರು ರಾಗಿಣಿ ಅವ್ರ ಹತ್ರ, ಬೇರೆ ಯಾವುದಕ್ಕೂ ತಲೆನೇ ಹಾಕಲಿಲ್ಲ ಅವರು. ಹಾಗಾಗಿ ಅಂಥ ನಿರ್ಮಾಪಕರು ನಮ್ಗೆ ಸಿಕ್ಕಾಗ ಕೆಲಸ ಮಾಡೋಕ್ಕೆ ಈಸಿ ಆಗಿಬಿಡುತ್ತೆ ಅಷ್ಟೇ. ನಾನು ಇಷ್ಟೇ ಪೋರ್ಷನ್ ಅಷ್ಟು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಭಾಳ ಸರಾಗವಾಗಿ ಮಾಡಿದಂಥ ಒಂದು ವ್ಯಕ್ತಿತ್ವ ಅವರು. ಅಂದರೆ ಕ್ಯಾರೆಕ್ಟರ್ ಹಾಗೆ ಇತ್ತು, ಭಾಳ ಸಾಫ್ಟ್ ಕ್ಯಾರೆಕ್ಟರ್ ಅವ್ರದ್ದು. ಪಿಕ್ಚರ್ನಲ್ಲಿ ಕೂಡ ಎಲ್ಲೂ ಅವರು ದಿಟ್ಟವಾಗಿ ಹೋರಾಟ ಮಾಡುವಂಥ ಪಾತ್ರ ಅಲ್ಲ,
ತದನಂತರ ಹೋರಾಟ ಎಲ್ಲ ರಾಗಿಣಿಗೆ ಬಿಟ್ಟಿರೋದ್ರಿಂದ ಅವ್ರು ಭಾಳ ಸಾತ್ವಿಕವಾದಂಥ ಒಂದು ಪಾತ್ರವನ್ನು ಮಾಡಿ ನಿಭಾಯಿಸಿಕೊಟ್ಬಿಟ್ರು ನಮಗಷ್ಟೇ. ಯಾವುದೇ ರೀತಿ ನಮಗೆ ತೊಂದರೆ ಇಲ್ಲ. ಆಮೇಲೆ ನನ್ನ ಅವರ ಒಡನಾಟ ಅವ್ರ ವಿಜಯೋತ್ಸವದಿಂದ ಇರೋದ್ರಿಂದ ನನಗೊಂದು ಸ್ವಲ್ಪ ಈಸಿ ಆಯಿತು ಅಷ್ಟೇ. ಆಮೇಲೆ ಪವನ್ ಅವ್ರಿಗೂ ಜೆಲ್ ಆಗೋದಕ್ಕೆ ಟೈಮ್ ಬೇಕಲ್ಲ, ಫಸ್ಟ್ ಡೇನೇ ಚೆನ್ನಾಗಿ ಆಗೋಯ್ತು, ಏನು ತೊಂದರೆ ಇಲ್ಲ. ಅವ್ರ ಪ್ರೇರಣೆ ಅದೇ ಅಂತ ಹೇಳಿದೆ ನಾನು ನಿಮಗೆ. ಇಲ್ಲ, ಅವ್ರ ಅನುಭವ ಏನೂ ಇರಲಿಲ್ಲ, ಅವ್ರ ಅನುಭವಗಳು ಏನೂ ಇಲ್ಲ ಅದರಲ್ಲಿ. ಅವರ ಪಾತ್ರ ಅಷ್ಟೇ ನನ್ನ ಪ್ರೇರಣೆ, ಅಷ್ಟೇ ಏನಿಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.